ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀತಿರುವ ವಿದ್ಯಾರ್ಥಿಗಳಿಗೋಸ್ಕರ ಒಂದ್ 2-3 ವಿಷಯಗಳನ್ನ ನಾನು ಇವತ್ತು ಚರ್ಚೆ ಮಾಡ್ತೀನಿ ವಿಡಿಯೋದಲ್ಲಿ. ಒಂದು, ಮೊದಲಿನ ಪ್ರಶ್ನೆ ಪತ್ರಿಕೆ ಮತ್ತು ಈಗಿನ ಪ್ರಶ್ನೆ ಪತ್ರಿಕೆಗಳಿಗಿರುವ ವ್ಯತ್ಯಾಸ ತಿಳ್ಕೊಳ್ಳೋಣ. ಆಮೇಲೆ 1.5 ಗಂಟೆ ಅಥವಾ 90 ನಿಮಿಷದಲ್ಲಿ ಪ್ರಶ್ನೆ ಪತ್ರಿಕೆ ಹೇಗೆ ಬಿಡಿಸ್ಬೇಕು ಅಂತ ನೋಡೋಣ. ಫಸ್ಟ್ ನೋಡಿ, ಮೊದಲಿನ ಪ್ರಶ್ನೆ ಪತ್ರಿಕೆಗೆ ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳು. ಈಗ ಕೆಇದವ್ರು ನಡೆಸ್ತಾ ಇದ್ದಾರೆ, ಮುಂಚೆ KSP ದವ್ರು ನಡೆಸ್ತಾ ಇದ್ರು. ಏನು ವ್ಯತ್ಯಾಸ ಇದೆ ಅಂದ್ರೆ ಅವಾಗ ಡೈರೆಕ್ಟ್ ಕ್ವಶನ್ಸ್ ಇರ್ತಿತ್ತು. ಗೊತ್ತಾ ನಿಮಗೆ? ಡೈರೆಕ್ಟ್ ಕ್ವಶನ್ಸ್ ಅಂದ್ರೆ ಸೀದಾ ಹೊಡೆಯೋದು. ಆರಾಮ್ಸೆ ಸಿಂಗಲ್ ಲೈನ್ ಇರ್ತಿತ್ತು. ನೀವು ಓದಿದ್ರೆ, ನೀವು ಎಲ್ಲ ಕರೆಕ್ಟ್ ತಿಳ್ಕೊಂಡಿದ್ರೆ ಹಾಕ್ಬಿಡ್ಬೋದಾಗಿತ್ತು. ಡಿಫಿಕಲ್ಟಿ ಅನ್ನೋದು ಎಲ್ಲೋ ಒಂದೊಂದು 100ಕ್ಕೆ 10 ಪ್ರಶ್ನೆ ಬರ್ತಿದೆ ಅಷ್ಟೇ, ಸ್ವಲ್ಪ ನಿಮಗೆ ತಲೆ ತಿಂತಿದ್ದು. ಹೀಗಾಗಿ ನಿಮ್ಗೆ ಆರಾಮ್ಸೆ 90 ನಿಮಿಷ ಅಲ್ಲ, 80 ನಿಮಿಷದಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಬಹುದಾಗಿತ್ತು. ಇನ್ನು ಕೆಲವರು ಬಾರಿ ಫಾಸ್ಟ್ ಇದ್ದವರು 60 ನಿಮಿಷ 70 ನಿಮಿಷದಲ್ಲಿ ಮುಗಿಸ್ಬಿಡ್ತಿದ್ರು. ಬಟ್ ಈಗ ಹೆಂಗಿದೆ ಪ್ರಶ್ನೆ ಪತ್ರಿಕೆ ಅಂದ್ರೆ, ಈಗ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಬರ್ತಾವ. ಹೊಂದಿಸಿ ಬರೆಯರೆ ಒಂದು 15 ಪ್ರಶ್ನೆ ಬರ್ತಾವ ನೋಡ್ರ, ಒಂದು 12ರಿಂದ 15 ಪ್ರಶ್ನೆ ಬರ್ತಾವ. ಆಮೇಲೆ ಹೇಳಿಕೆಯ ಪ್ರಶ್ನೆಗಳು ಬರ್ತವೆ. ಹೇಳಿಕೆಯ ಪ್ರಶ್ನೆಗಳು, ಸ್ಟೇಟ್ಮೆಂಟ್ ಪ್ರಶ್ನೆಗಳು ಅಂತ ಬರ್ತವೆ. ಇವು 10ರಿಂದ 15 ಅಥವಾ ಸಮಟೈಮ್ಸ್ 20 ತನಕ ಬರಬಹುದು. ಸೊ ಒಟ್ನಲ್ಲಿ ಒಂದು 40%, ಕನಿಷ್ಠ ಹೇಳ್ತಾ ಇದ್ದೇನೆ ನಾನು, 40% ಲೆಂತಿ ಉದ್ದವಾದ ಪ್ರಶ್ನೆಗಳಿರುತ್ತೆ. ಸೊ ಉದ್ದವಾದ ಪ್ರಶ್ನೆಗಳಿರುತ್ತೆ. ಮುಂಚೆ 15ರಿಂದ 20 ಪೇಜ್ ಅಲ್ಲಿ ಕ್ವಶನ್ ಪೇಪರ್ ಮುಗಿದು ಹೋದ್ರೆ, ಈಗ 30ರಿಂದ 40 ಪೇಜ್ ಡಬಲ್ ಆಗಿದೆ. ಕ್ವಶನ್ ಪೇಪರ್ ಡಬಲ್ ಆಗಿದೆ. ಅರ್ಥ ಆಗ್ತಿದ್ಯಾ? ಮುಂಚೆ ಹೆಂಗಿತ್ತಪ್ಪ ಅಂದ್ರೆ ಡೈರೆಕ್ಟ್ ನೀವು ಬಹಳಷ್ಟು ವಿಷಯಗಳು ಬೈ ಹ್ಯಾಟ್ ಮಾಡಿ ಆನ್ಸರ್ ಮಾಡಬಹುದಾಗಿತ್ತು. ಬಟ್ ಈಗ ಹಂಗಿಲ್ಲ. ಅನಾಲಿಟಿಕಲ್ ಅಂತ ಕರೀತಾರೆ. ಅನಾಲಿಟಿಕಲ್ ಅಂದ್ರೆ ನೀವು ಓದಿದ್ರು ಕೂಡ ನಿಮ್ಗೆ ಲಗಟ ಹೊಡಿಸ್ತಾವ. ಬೆಂಕಿ ಅನ್ನ ಕ್ವಶನ್ಸ್. ನೀವು ಎಷ್ಟೇ ಓದಿದ್ರು ಕೂಡ ನೀವು ಥಿಂಕ್ ಮಾಡ್ಬೇಕು. ಸೊ ಇದಕ್ಕೆ ಈಗ ಯಾರಿಗೆ ಯೂಸ್ ಆಗುತ್ತೆ ಗೊತ್ತಾ ಕ್ವಶನ್ ಪೇಪರ್? ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಯಾರು ಸಾಲ್ವ್ ಮಾಡ್ತೀರಿ ನೋಡ್ರಿ, ಆ ಪ್ರಶ್ನೆ ಪತ್ರಿಕೆಗಳು ನೀವು ಟೆಸ್ಟ್ ಸಿರೀಸ್ ಬರೆಯೋದಾಗ್ಲಿ ಅಥವಾ ಮನೆಯಲ್ಲೇ ಕುಂತು ಟೆಸ್ಟ್ ಬರೆಯೋದಾಗ್ಲಿ. ನಾನು ಮಾತಾಡ್ತೀನಿ ಇವತ್ತು ಟೆಸ್ಟ್ ಸಿರೀಸ್ ಬಗ್ಗೆ. ಎಲ್ಲರೂ ಟೆಸ್ಟ್ ಸಿರೀಸ್ ಜಾಯ್ನ್ ಆಗ್ರಿ. ಇಲ್ಲ ಮನೆಯಲ್ಲೇ ಕ್ವಶನ್ ಪೇಪರ್ ತಗೊಂಡು ಬಂದು ಸಿಕ್ಕಾಪಟ್ಟೆ ಇನ್ಸ್ಟಿಟ್ಯೂಟ್ದವರು ಅವ್ರು ಇವ್ರು ಕೊಡ್ತಾರೆ, ಆನ್ಲೈನ್ದಾಗೆಲ್ಲ ತಗೊಂಡು ಬಂದು ಸಾಲ್ವ್ ಮಾಡ್ರಿ. ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿದಾಗಲೇ ನಿಮ್ಮ ಏನಾಗುತ್ತೆ, ಬ್ರೈನು ಅದಕ್ಕೆ ರಿವೈರಿಂಗ್ ಆಗುತ್ತೆ. ಯಾಕಂದ್ರೆ ಇವತ್ತಿನ ಪ್ರಶ್ನೆ ಪತ್ರಿಕೆ ಹೈಯೆಸ್ಟ್ ಡಿಮಾಂಡ್ ಮಾಡುತ್ತೆ. ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಫಸ್ಟ್ ಎಲ್ಲಾ ಗೊತ್ತಿರಬೇಕು, ಎಲ್ಲಾ ವಿಷಯಗಳ ಬಗ್ಗೆ ಜ್ಞಾನ ಇರಬೇಕು. ಅದ್ರ ಜೊತೆಗೆ ಪ್ರಶ್ನೆ ಪತ್ರಿಕೆಗಳು ಹೆಚ್ಚಿಗೆ ಸಾಲ್ವ್ ಮಾಡಬೇಕು. ಆವಾಗಲೇ ಈಗ ನೀವು KE ಪ್ರಶ್ನೆ ಪತ್ರಿಕೆಯನ್ನು ಟ್ಯಾಕಲ್ ಮಾಡೋಕ್ಕಾಗೋದು. ಈಗ ಸಿವಿಲ್ PC ಇದೆ, ನೆಕ್ಸ್ಟ್ CRDR ಇದೆ. ಮುಂದೆ ನೀವು ಯಾವುದೇ ಎಕ್ಸಾಮ್ ಬರೀರಿ, ನಿಮ್ಗೆ ಇನ್ನೊಂದು ಗೊತ್ತಿರಲಿ, D ಮತ್ತು C ಗ್ರೇಡ್ ಎಲ್ಲ, ಈ ಸಿ ಗ್ರೇಡ್ ಹುದ್ದೆಗಳೆಲ್ಲ KE ದವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಮುಂದೆ ಬರುವಂತಹ C ಗ್ರೇಡ್ ಹುದ್ದೆಗಳು ಎಲ್ಲಾ KE ದವರು ಕೊಟ್ಟುಬಿಟ್ಟಿದ್ದಾರೆ. A ಮತ್ತು B ಗ್ರೇಡ್ ಹುದ್ದೆಗಳು ಮಾತ್ರ KPSC ಅವರು ಮಾಡ್ತಾರೆ ಇನ್ಮೇಲೆ. ಅದು ಇವತ್ತೇ ಬಂದಿದೆ. ಆಲ್ಮೋಸ್ಟ್ 99% ಇದು ಸತ್ಯ. ಕ್ಲಿಯರ್ ಇದೆ? ಸೊ ಹೀಗಾಗಿ KE ಮೈಂಡ್ ಸೆಟ್ಗೆ ನಿಮ್ಮ ಪ್ರಿಪರೇಷನ್ ಆಗಬೇಕು. ಹೆಚ್ಚಿಗೆ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿ, ಹೆಚ್ಚಿಗೆ ರಿವಿಷನ್ ಮಾಡಿ. ವ್ಯತ್ಯಾಸ ಗೊತ್ತಿದೆಯಾ? ಮೊದಲು 15-20 ಪೇಜ್ ಅಲ್ಲಿ ಕ್ವಶನ್ ಪೇಪರ್ ಮುಗಿತಿತ್ತು, ಈಗ 30-40 ಪೇಜ್ ಇದೆ. ಸೊ ಮುಂಚೆ ಡೈರೆಕ್ಟ್ ಕ್ವಶನ್ಸ್ ಇರ್ತಿತ್ತು, ಈಗ ಅನಾಲಿಟಿಕಲ್ ಇರುತ್ತೆ. ಅನಾಲಿಟಿಕಲ್ ಜೊತೆಗೆ ಲೆಂತ್ ಇರುತ್ತೆ, ಉದ್ದ ಇರುತ್ತೆ. ಅಂದ್ರೆ ಹೊಂದಿಸಿ ಬರೆಯಿರಿ, ಹೇಳಿಕೆಯ ಪ್ರಶ್ನೆಗಳು. ಸೊ ವ್ಯತ್ಯಾಸ ಇದೆ. ಸೊ ಇಲ್ಲಿ ದೊಡ್ಡ ಚಾಲೆಂಜ್ ಬರುತ್ತೆ. ಹೀಗಾಗಿ ಇಲ್ಲಿ 90 ಮಿನಿಟ್ಸ್ ಇರೋದು, 90 ನಿಮಿಷ ಅನ್ನೋದು ಬಿಗ್ ಚಾಲೆಂಜ್. 90 ನಿಮಿಷ ಸಮಯ ಸಾಕಾಗಲ್ಲ, ಗ್ಯಾರಂಟಿ ಕೊಡ್ತೇನೆ. ಆದ್ರೂ ಕೂಡ 90 ನಿಮಿಷದಲ್ಲಿ ಹೇಗೆ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಬಹುದು ಅಂತ ಕೂಡ ನಾನು ಚರ್ಚೆ ಮಾಡ್ತೇನೆ. ಅದಕ್ಕೆ ಹೋಗಿದ್ದ ಮುಂಚೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ವಿವರಣೆಯೊಂದಿಗೆ ಪ್ರಶ್ನೆ ಉತ್ತರಗಳನ್ನು ಸಿದ್ಧಪಡಿಸಿದ್ದೀನಿ. PDF ಇರುತ್ತೆ. ಓಕೆ, ಕನ್ನಡ ಮಾಧ್ಯಮದವರಿಗೆ ಮಾತ್ರ, ಇಂಗ್ಲಿಷ್ ಮಾಧ್ಯಮ ಇಲ್ಲ. ಎಲ್ಲರೂ ಬಹುಶಃ ಕನ್ನಡ ಮಾಧ್ಯಮದಲ್ಲಿ ಇದ್ದಾರೆ ಅನ್ಕೋತೀನಿ. ವಿತ್ ಎಕ್ಸ್ಪ್ಲನೇಷನ್, ಬೆಂಕಿ ಕ್ವಶನ್ಸ್. ಯಾವ ತರ ಅಂದ್ರೆ KE 80:20 ಅನುಗುಣವಾಗಿ ಕ್ವಶನ್ ಪೇಪರ್ ತೆಗೆಯುತ್ತೆ. ಅಂದ್ರೆ 80% ಸಿಲೆಬಸ್ ಅಲ್ಲಿ 20% ಕ್ವಶನ್ಸ್ ಬರುತ್ತೆ, 20% ಸಿಲೆಬಸ್ ಅಲ್ಲಿ 80% ಕ್ವಶನ್ಸ್ ಬರುತ್ತೆ. ಸೊ KE ದವರ ಫೇವರೇಟ್ ಯಾವ್ದು, ಅದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಕ್ವಶನ್ಸ್ ಅನ್ನ ರೆಡಿ ಮಾಡಿದ್ದೆ. KE ದವರಿಗೆ ಫೇವರೇಟ್ ಇರುವುದಾ? ಪ್ರಚಲಿತ ಘಟನೆಗಳು ನಂಬರ್ 1 ಫೇವರೇಟ್, ಆಮೇಲೆ ಭೂಗೋಳಶಾಸ್ತ್ರ, ಆಮೇಲೆ ಮಾನಸಿಕ ಸಾಮರ್ಥ್ಯ, ಆಮೇಲೆ ಸಂವಿಧಾನ, ಆಮೇಲೆ ಜನರಲ್ ಸೈನ್ಸ್. ಸೊ ಇವೆಲ್ಲ ನಾನು ಹಿಂದಿನ ಒಂದು 10-15 ಪ್ರಶ್ನೆ ಪತ್ರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಅವುಗಳನ್ನ ಅನಾಲಿಸಿಸ್ ಮಾಡಿ ಅದಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳು ತಗೊಂಡು ಬಂದಿನಿ. PDF ಇದೆ, ಬಹಳ ಅಮೌಂಟ್ ಕಮ್ಮಿ ಇದೆ. ನಾ ಹೇಳ್ತೀನಿ ನಿಮಗೆ, ಇದರ ಸದುಪಯೋಗ ಪಡಿಸ್ಕೊಳ್ಳಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಪ್ರಚಲಿತ ಘಟನೆಗಳು 11 ತಿಂಗಳದಿದೆ, ಆಲ್ಮೋಸ್ಟ್ 12 ತಿಂಗಳದ್ದು ಕೊಡ್ತೀನಿ ನಾನು. ಮುಂದೆ ಆಗಸ್ಟ್ ಕೊಡ್ತೀನಿ. ಅಂದ್ರೆ ಜುಲೈವರೆಗೂ ಕವರ್ ಆಗಿದೆ ನೋಡಿ, ಜೂನ್ 30 ಕವರ್ ಆಗಿದೆ. ಜೂನ್ 30 ಅಂದ್ರೆ ಜುಲೈ ತಿಂಗಳು ಮ್ಯಾಗಝಿನ್ ಅಂತ ಅರ್ಥ. ಜುಲೈ ನಾನು ಆಲ್ರೆಡಿ ಮುಗಿಸಿದ್ದೀನಿ. ಜೂನ್ 30 ಕವರ್ ಆಗಿದೆ. ಜುಲೈ ತಿಂಗಳು ನೆಕ್ಸ್ಟ್ ಕೊಡ್ತೀನಿ ನಾನು, ಮುಂದೆ ಕೊಡ್ತೀನಿ. ಇನ್ನು ಆಗ ಮುಗಿಬೇಕಲ್ಲ, ಅವಾಗ ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಶೇಷ ಏನಂದ್ರೆ ಪ್ರಚಲಿತ ಘಟನೆಗಳ ಸಾರಾಂಶ, ಜಿಸ್ಟ್. ಫಾರ್ ಎಕ್ಸಾಂಪಲ್ ತಾವು ಪ್ರಚಲಿತ ಘಟನೆಗಳು ಓದಿರಲ್ಲ, ನಿಮಗೋಸ್ಕರನೇ ಒಂದೊಂದು ತಿಂಗಳು 10 ಪೇಜ್ ಅಲ್ಲಿ 11 ಪೇಜ್ ಅಲ್ಲಿ ಇಂಪಾರ್ಟೆಂಟ್ ಡಿಸೆಂಬರ್ ಟು ಜುಲೈ ಕವರ್ ಮಾಡಿದ್ದೀನಿ. ಆಗಸ್ಟ್ ಕೂಡ ಕೊಡ್ತೀನಿ, ಮುಂದೆ ಬರ್ಲಿ. ಆಗಸ್ಟ್ ಅಂದ್ರೆ ಜುಲೈ ತಿಂಗಳದ್ದು ಕವರ್ ಆಗುತ್ತೆ. ಓಕೆ, ಸೊ ಸುಮಾರು 8 ತಿಂಗಳದ್ದು ಪ್ರಚಲಿತ ಘಟನೆಗಳ ಸಾರಾಂಶ ಮಾಡಿದ್ದೀನಿ. ಇದು PDF ಇದೆ. ಅನ್ನಾಹುತ ಇದೆ. ನೆಕ್ಸ್ಟ್ ಅದ್ರ ಜೊತೆಗೆ ಸಿಲೆಬಸ್, ನಿಮಗೆ PC ಸಿಲೆಬಸ್ ಗೊತ್ತಿದೆ. ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥವ್ಯವಸ್ಥೆ, ಸಂವಿಧಾನ,
ಇವೆಲ್ಲ 9 ಪ್ರಶ್ನೆ ಪತ್ರಿಕೆಗಳಿದೆ. HYQ ಅಂತ ಕರಿತೀವಿ ನಾವು, HYT ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಕರಿತೀವಿ ನಾವು. ನಿರೀಕ್ಷಿತ ಪ್ರಶ್ನೆಗಳು, ಅದನ್ನ ಅನುಗುಣವಾಗಿ ನಾನು ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೇನೆ. ನಿಮಗೆ ಬೇಕು ಅಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಇದೆ 7026583625. ಈ ವಾಟ್ಸ್ಆಪ್ ನಂಬರ್ಗೆ ನೀವು PC ಅಂತ ಟೈಪ್ ಮಾಡಬೇಕು. ವಾಟ್ಸ್ಆಪ್ ಅಲ್ಲಿ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ಜಸ್ಟ್ ವಾಟ್ಸ್ಆಪ್ ಅಲ್ಲಿ ನನಗೆ PC ಅಂತ ನೀವು ಕಳಿದ್ರೆ ನಾನು ನಿಮ್ಗೆಲ್ಲ ಕ್ವಶನ್ಸ್ ಕಳಿಸ್ತೀನಿ. 450 ಭಾಳ ಆಗುತ್ತೆ, ಬೇಡ 450 ರೂಪಾಯಿ ಬೇಡ, 390 ತಗೊಳ್ಳಿ. 390ಗೆ ಸುಮಾರು 26, 20, 27, 28 ಪ್ರಶ್ನೆ ಪತ್ರಿಕೆಗಳು ಕೊಡ್ತೀನಿ ನಾನು PDF. ತಗೊಂಡ್ಬಿಡಿ, ಸಾಲ್ವ್ ಮಾಡಿ. ಅನ್ನಾಹುತ ಕ್ವಶನ್ಸ್ ಇತ್ತು, ಬೆಂಕಿ ಕ್ವಶನ್ಸ್. KE ಮೈಂಡ್ ಸೆಟ್ಗೆ ಅನುಗುಣವಾಗಿ ನಾನು ಕ್ವಶನ್ಸ್ ತೆಗೆದಿದ್ದೀನಿ. ಓಕೆ, ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ಜಸ್ಟ್ ಮೆಸೇಜ್ ಮಾಡಿ PC ಅಂತ ಟೈಪ್ ಮಾಡಿ. ನೀವು ಮುಂದಿನ ದಿನಗಳಲ್ಲಿ PC ಅಷ್ಟೇ ಅಲ್ಲ, ಈಗ PC ಮುಂದಿನ ದಿನಗಳಲ್ಲಿ SDA KE ಯಾವುದೇ ಎಕ್ಸಾಮ್ ಬರೀರಿ ಅವುಗಳಿಗೂ ಕೂಡ ಅನುಕೂಲಕರ ಆಗುವಂತ ಒಂದು ನಾನು ಕಂಟೆಂಟ್ ಕೊಟ್ಟಿದ್ದೀನಿ. ಎಲ್ಲಾ ಎಕ್ಸಾಮ್ಗೂ ಯೂಸ್ ಆಗುತ್ತೆ. ಕ್ಲಿಯರ್ ಇದೆಯಾ? ಎಸ್. ನೆಕ್ಸ್ಟ್ ನೋಡಿ, 90 ನಿಮಿಷದಲ್ಲಿ ಪ್ರಶ್ನೆ ಪತ್ರಿಕೆ ಬಿಡಿಸುವುದು ಹೇಗೆ? ದಿಸ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಓಕೆ, 90 ಮಿನಿಟ್ಸ್. ನೋಡಿ, ಯಾವಾಗಲೂ ನೋಡಿ, ಒಂದು ಪ್ರಶ್ನೆ ಪತ್ರಿಕೆ ಅಂದ್ರೆ 100 ಪ್ರಶ್ನೆಗಳಿರ್ತವೆ. ಸೊ 100 ಪ್ರಶ್ನೆಗಳಲ್ಲಿ ಹೆಂಗಿರುತ್ತೆ ಅಂದ್ರೆ 30ರಿಂದ 35 ಸರಳ ಪ್ರಶ್ನೆಗಳಿರುತ್ತೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಓದಿದ್ರು ಕೂಡ ನಿಮಗೆ ಆನ್ಸರ್ ಹಾಕೋಂಗಿರುತ್ತೆ. ಯಾರಾದ್ರೂ ಕೆಲವು ಹುಡುಗರು ಇರ್ತಾರೆ ನೋಡಿ, ಸುಮಾರು 5-6 ಲಕ್ಷ ಜನ ಬರೀತಾರೆ. ಇದರಲ್ಲಿ ಸೀರಿಯಸ್ ಇರೋದು 1 ಲಕ್ಷ 1.5 ಲಕ್ಷ ಅಷ್ಟೇ. ಇನ್ನು ಉಳಿದವರೆಲ್ಲ ಸುಮ್ಮನೆ ಯಾವಾಗೋ ಓದಿರ್ತಾರೆ, ನೆನಪಾದಾಗ ಓದಿರ್ತಾರೆ, ಸುಮ್ಮನೆ ಎಲ್ಲರೂ ಬರೀತಾರೆ ನಾನು ಬರೀತೀನಿ ಅಂತ ಅನ್ಕೊಂಡಿರ್ತಾರೆ. ಸೊ ಅವರು ಕೂಡ ಆನ್ಸರ್ ಮಾಡಂಗಿರುತ್ತೆ 30ರಿಂದ 35 ಪ್ರಶ್ನೆಗಳು. ಓಕೆ, ನೆಕ್ಸ್ಟ್ 30 to 35 ಕ್ವಶನ್ಸ್ ಹೆಂಗಿರುತ್ತೆ? ಮಧ್ಯಮ ಪ್ರಶ್ನೆಗಳಿರುತ್ತೆ. ಅಂದ್ರೆ ನಿಜವಾಗ್ಲೂ ಸೀರಿಯಸ್ ಓದ್ರಿಗೆ ಅಷ್ಟೇ ಆನ್ಸರ್ ಮಾಡಕ್ ಬರುತ್ತೆ. ಮಧ್ಯಮ ಪ್ರಶ್ನೆಗಳು ಅಂತ ಕರಿತೀವಿ, ಮೀಡಿಯಂ ಕ್ವಶನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದಿದೆ ನೋಡಿ, 30 to 35 ಟಫ್ ಕ್ವಶನ್ಸ್, ಕಠಿಣ ಪ್ರಶ್ನೆಗಳು ಅಂತ ಬರುತ್ತೆ. ಇದು ಎಂತ ಓದೋರ್ಗೂ ಕೂಡ ಲಗಟ ಹೊಡಿಸ್ತಾವ. ಭಾರಿ ವಿಚಾರ ಮಾಡಿ, ಭಾರಿ ಅನಾಲಿಟಿಕಲ್ ಮೈಂಡ್ ಇದ್ದವರಿಗೆ, ತುಂಬಾ ಶಾರ್ಪ್ ಇದ್ದವ್ರಿಗೆ ಮಾತ್ರ ಆನ್ಸರ್ ಹಾಕಕ್ ಬರುತ್ತೆ. ಇದರಲ್ಲಿ ನೀವು 10ರಿಂದ 15 ಹಾಕಿದ್ರು ನೀವು ಗೆದ್ರಿ, ಮುಗೀತು. 10ರಿಂದ 15 ಕರೆಕ್ಟ್ ಆದ್ರೂ ನೀವು ಪಾಸ್ ಆಗ್ತೀರಾ, ದೇರ್ ಇಸ್ ನೋ ಡೌಟ್. ಇಲ್ಲಿ ನೀವು ಜಸ್ಟ್ 60ರಿಂದ 65 ಕ್ವಶನ್ಸ್, 60ರಿಂದ 70 ಕ್ವಶನ್ಸ್ ನೀವು ಸರಿ ಮಾಡ್ಕೊಂಡ್ರೆ ನೀವು ಸೇಫ್. ಸೊ ಅದಕ್ಕೆ ಏನ್ ಮಾಡ್ಬೇಕೀಗ, 90 ನಿಮಿಷ ಮುಂಚೆ ಆರಾಮ್ಸೆ ಸಾಲ್ವ್ ಮಾಡ್ಬೇಕಾಗಿತ್ತು. ಬಟ್ KE ಕ್ವಶನ್ ಪೇಪರ್ಗೆ 90 ನಿಮಿಷ ಸಾಕಾಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ನೀವು ಬುಟ್ಟಿಗೆ ಹಾಕೋಬೇಕು ಫಸ್ಟ್. ಅದಕ್ಕೆ ಪ್ರಶ್ನೆ ಪತ್ರಿಕೆ ನೋಡ್ತಿರಲ್ಲ, ನೋಡಿದ ತಕ್ಷಣ ಕ್ವಶನ್ ನಂಬರ್ 1 ಆನ್ಸರ್ ಗೊತ್ತಿತ್ತಾ, OMR ಹಾಕ್ರಿ. ಇಲ್ಲ ಸೀದಾ ಬರ್ರಿ ನಂಬರ್ 2, ಕ್ವಶನ್ ನಂಬರ್ 2 ಗೊತ್ತಿತ್ತಾ, ಓಕೆ. ಗೊತ್ತಿಲ್ಲ ಮುಂದೆ ಹೋಗ್ಬಿಡ್ರಿ. ಬಹಳ ಜನ ಏನ್ ಮಾಡ್ತೀರಾ, ಕ್ವಶನ್ ನಂಬರ್ 1 ಅಲ್ಲೇ ತಲೆ ಕೆಡಿಸ್ಕೊಂಡು 5 ನಿಮಿಷ ವೇಸ್ಟ್ ಮಾಡ್ತಾರೆ. ಹಂಗಂದ್ರೆ ಆಗಲ್ಲ, ಕೆಲಸ ಆಗಲ್ಲ. ಸರಳವಾಗಿ ಅಂದ್ರೆ ಕನ್ಸಾಲ್ಟೇಷನ್ ಅಂತ ಕರೀತಿರೋದಕ್ಕೆ. ಕನ್ಸಾಲ್ಟೇಷನ್ ಅಂದ್ರೆ ನಿಮಗೆ ಬರವೆಲ್ಲ ನಿಮ್ಮ ಹಿಡಿತದಲ್ಲಿ ತಗೊಂಡ್ಬಿಡೋದು. 100% ಕನ್ಫರ್ಮ್ ಇದ್ದು ಬಡ OMR ಹಾಕೋರು. ನಿಮ್ಗೆ 20, 30, ಕೆಲವರು 40 ಫಸ್ಟ್ ರೌಂಡಿಗೆ ಬಂದ್ಬಿಡ್ಬೇಕು. ಸೆಕೆಂಡ್ ರೌಂಡಿಗೆ ನೆಕ್ಸ್ಟ್ ಏನ್ ಬರ್ಬೇಕು, ಮತ್ತೆ 2ನೇ ರೌಂಡಿಗೆ ಬರ್ಬೇಕು. ಎಲ್ಲೋ ಓದಿದ್ ನೆನೆಸ್ಕೊಂಡು ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಇದು ಇರ್ಬೋದು, ಎಲಿಮಿನೇಷನ್ ಮಾಡ್ತೀರಾ, A ಅಲ್ಲ B ಅಲ್ಲ C ನ D ನ ಈ ತರ ಆ ತರ ನೀವು ಮಾಡಿ ಅದೊಂದು ರೌಂಡ್ ಬರ್ಬೇಕು. ಸೊ ನೀವು ಬರವೆಲ್ಲ ಫಸ್ಟ್ ಹಾಕೊಂಡ್ಬಿಡ್ಬೇಕು. ಯಾಕಂದ್ರೆ ನಾನು ಬಹಳ ಜನ ಸ್ಟೂಡೆಂಟ್ಸ್ಗಳು ನನಗೆ ಹೇಳಿದ್ದಾರೆ, ಸರ್ ನನಗೆ ಬರೀ 75 ಕ್ವಶನ್ ನೋಡಿದರೆ ಸರ್ ಬೆಲ್ ಹೊಡೆದು ಬಿಡ್ತು, ನಾ ಮುಂದಿನ 25 ಪ್ರಶ್ನೆಗಳು ನೋಡೇ ಇಲ್ಲ. ಯಾಕಂದ್ರೆ ಆ 25ರಲ್ಲಿ ಒಂದು 10-15 ಈಸಿ ಇರ್ಬೋದಲ್ಲ, ನೋಡೇ ಇಲ್ಲ ಅಂದ್ರೆ ಅದಕ್ಕೆ ಗೊತ್ತು ಔಟ್. ನಿಮ್ ಪೇಪರ್ ಚೆಕ್ ಮಾಡಲಾರ್ದು ಹೇಳ್ತೀನಿ, ಇವರು ಔಟ್ ಆಫ್ ದ ರೇಸ್. ಅರ್ಥ ಆಗ್ತಿದ್ಯಾ? ಸೊ ನೀವು 100 ಪ್ರಶ್ನೆಗಳಿಗೆ ನೋಡ್ಬೇಕು, ನೀವು 100 ಪ್ರಶ್ನೆಗಳು ಕಣ್ಣು ಹಾಯಿಸ್ಲೇಬೇಕು. ಬರವೆಲ್ಲ ನೀವು ನಿಮ್ ಕನ್ಸಲ್ಟೇಷನ್ ಮಾಡ್ಕೊಂಡ್ಬಿಡ್ಬೇಕು, ನಿಮ್ OMR ಅಲ್ಲಿ ಬಂದ್ ಬಿಡ್ಬೇಕು. ಆಮೇಲೆ ಥಿಂಕ್ ಮಾಡಿ, ಆಮೇಲೆ ವಿಚಾರ ಮಾಡಿ, ಆಮೇಲೆ ಟಫ್ ಇರೋದನ್ನ ಆಮೇಲೆ ನೀವು ವಿಚಾರ ಮಾಡಿ. ಇದರಲ್ಲಿ ಲಾಸ್ಟ್ ನಿಮ್ಗೆ ಸಮಯ ಸಾಕಾಗಿಲ್ಲ ಅಂದ್ರೆ ಏನ್ ಟೆನ್ಷನ್ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಸೊ ಫಸ್ಟ್ ಮೆಂಟಲಿ ನೀವು ಪ್ರಿಪೇರ್ ಆಗಿ. ನೀವು ಅಟೆಂಡ್ ಮಾಡ್ತಾ ಇರೋದು ಜಸ್ಟ್ 80 to 85 ಕ್ವಶನ್ಸ್ ಅಷ್ಟೇ. ಕ್ವಶನ್ ಪೇಪರ್ ಇನ್ನೂ ಟಫ್ ಇದ್ರೆ ಇನ್ನೂ ಕಡಿಮೆ ಅಟೆಂಡ್ ಮಾಡಬೇಕು. KE ಕ್ವಶನ್ ಪೇಪರ್ಗೆ ಅನುಗುಣವಾಗಿ ನನಗೆ ಗೊತ್ತಿರೋ ಹಾಗೆ 80ರಿಂದ 85 ನೀವು ಅಷ್ಟೇ ಅಟೆಂಡ್ ಮಾಡಬೇಕು. ನೋಡಿ, ನೀವು ಮೊದಲೇ ಎಕ್ಸಾಮ್ ಹಾಲಿಗೆ ಹೋಗೋಕೆ ಫಿಕ್ಸ್ ಆಗ್ಬೇಕು, ನನಗೆ 100 ಕ್ವಶನ್ ಸಂಬಂಧ ಇಲ್ಲ ದೋಸ್ತ, ನನಗೆ ಒಟ್ಟ ಸಂಬಂಧ ಇಲ್ಲ, ನಾನು ಸಾಲ್ವ್ ಮಾಡಕ್ ಹೊಂಟಿರೋದೇ 80ರಿಂದ 85 ಕ್ವಶನ್. ಇಷ್ಟೇ ವಿಚಾರ ಮಾಡಿ. ಕ್ವಶನ್ ಪೇಪರ್ ಈಸಿ ಇರುತ್ತೆ, ನಿಮ್ಗೆಲ್ಲ ಗೊತ್ತಿತ್ತು, 100ಕ್ಕೆ 100 ಹಾಕ್ರಿ, ಯಾರು ಬೇಡನಲ್ಲ. ಆದ್ರೆ KE ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ನಾನು ಮಾತನಾಡ್ತಾ ಇದ್ದೀನಿ. ನಿಮ್ಮ ಟಾರ್ಗೆಟ್ 80-85. ಸೊ 15 ಪ್ರಶ್ನೆಗಳು ನಿಮ್ಗೆ ಸಂಬಂಧನೇ ಇಲ್ಲ ಅಂತ ನೀವು ಮುಂಚೆನೆ ವಿಚಾರ ಮಾಡಿದಾಗ ನಿಮ್ಗೆ ಎಷ್ಟು ರಿಲ್ಯಾಕ್ಸ್ ಆಗ್ತದೆ. 90 ನಿಮಿಷದಲ್ಲಿ 85 ಕ್ವಶನ್ ಅಟೆಂಡ್ ಮಾಡ್ತೀರಿ, ಅದ್ರಾಗ ದೇರ್ ಇಸ್ ನೋ ಡೌಟ್. ಕ್ವಶನ್ ಪೇಪರ್ ಟಫ್ ಬಂದ್ರೆ ಇನ್ನೂ ಕಮ್ಮಿ ಹಾಕ್ರಿ. ಪ್ರಾಬ್ಲಮ್ ನೆಗೆಟಿವ್ ಹೋಗ್ಬಿಡ್ತೈತಿ, ಭಾರಿ ನೆಗೆಟಿವ್ ಹೋಗ್ಬಿಡ್ತೈತಿ. ನಾ ಹೇಳ್ಬಿಡ್ತೀನಿ ನೋಡಿ, ಈಗ ನಾನು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕೇಳಿದೀನಿ. ಸೊ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಜಿಲ್ಲೆಗೆ 65 ಕಟ್ ಆಫ್ ನಿಂತಿದೆ ಅನ್ಕೊಳ್ಳೋಣ, 65 ಕಟ್ ಆಫ್ ನಿಂತಿದೆ ಅನ್ಕೊಳ್ಳೋಣ. ಒಬ್ಬ ಸ್ಟೂಡೆಂಟ್ ಏನ್ ಮಾಡಿದಾನೆ, ಸುಮಾರು 80 ಕರೆಕ್ಟ್ ಮಾಡಿದ್ದಾನೆ. ಸಾರಿ, ಸುಮಾರು 80 ಹಾಕಿ ಬಂದಿದ್ದಾನೆ. 80 ಹಾಕಿ ಬಂದ್ಬಿಟ್ಟು ಅದರಲ್ಲಿ ಎಷ್ಟಾಗಿದೆ, 67, 68 ಕರೆಕ್ಟ್ ಆಗಿದೆ ಅನ್ಕೊಳ್ಳೋಣ. 68 ಕರೆಕ್ಟ್ ಆಗಿದೆ. 12 ತಪ್ಪು ಮಾಡಿದ್ದಾನೆ. 12 ತಪ್ಪು ಮಾಡಿದ್ರೆ ಎಷ್ಟಾಗುತ್ತೆ, 3 ಮಾರ್ಕ್ಸ್ ಕಟ್ ಆಗುತ್ತೆ. 65 ಓಕೆನಾ? ಅಂದ್ರೆ ಕಟ್ ಆಫ್ 65 ಇದೆ, 66 ಇದೆ ಅನ್ಕೊಳ್ಳೋಣ, ಹೋಯ್ತು ಒಂದು.
ಕಟ್ ಆಫ್ 66 ಇದೆ, ಅವನಿಗೆ ಗೊತ್ತಿರೋದು 68, ಕರೆಕ್ಟ್ ಗೊತ್ತಿರೋದು 68, ಆದ್ರೂ ಅವ್ನು ಆಗ್ಲಿಲ್ಲ ಯಾಕಂದ್ರೆ ಹೆಚ್ಚಿಗೆ ಹಾಕಿದ. ಇನ್ ಕೆಲವ್ರು ಹೆಂಗ್ ಮಾಡ್ತಾರೆ, 100 ಹಾಕಿ ಬಿಡ್ತಾರೆ. ಇದು ದೊಡ್ಡ ಮಿಸ್ಟೇಕ್. ಅದರಲ್ಲಿ ಕರೆಕ್ಟ್ ಎಷ್ಟಾಗಿದೆ, 70 ಕರೆಕ್ಟ್ ಆಗಿದೆ, 30 ತಪ್ಪಾಗಿದೆ. 30 ಅಂದ್ರೆ ಎಷ್ಟು ಹೋಗುತ್ತ್ರಿ, ನೆಗೆಟಿವ್ ಇದೆ ಗೊತ್ತಿದಲ್ಲ, 0.25 ನೆಗೆಟಿವ್ ಇದೆ ಗೊತ್ತಿದೆಯಲ್ಲ. 8 4 32, ಸುಮಾರು 8 ಮಾರ್ಕ್ಸ್, 7 ಮಾರ್ಕ್ಸ್ ಹೋಗುತ್ತೆ. 8 ಮಾರ್ಕ್ಸ್ ಹೋಗುತ್ತೆ. 8 ಹೋಯ್ತಂದ್ರೆ ಎಷ್ಟು ನಿಮ್ ಸ್ಕೋರ್, 70 8 ಹೋಯ್ತಂದ್ರೆ ಎಷ್ಟ್ರಿ, 62. ಕಟ್ ಆಫ್ 64 65 66 ಇತ್ತು ಅನ್ಕೊಳ್ಳೋಣ, 62 ಬಂತ್ರಿ ಮಾರ್ಕ್ಸ್. ನೀವು 70 ತಗೊಂಡ್ರು ಕೂಡ ವೇಸ್ಟ್. ಅರ್ಥ ಆಗ್ತಿದ್ಯಾ? ಸುಮ್ಮನೆ ಊರ್ದೆ ಅಟೆಂಡ್ ಮಾಡಬೇಡಿ. ಅಕ್ಯುರೇಟ್ ಆಗಿ ನಿಮಗೆ ಏನು ಗೊತ್ತಿದೆ, ನಿಮ್ಗೆ ಅದು ಗೆಸ್ ಮಾಡಂಗಿರ್ಬೇಕು, ಅದು 100% ಆನ್ಸರ್ ಇರಬೇಕು ಅಂತ ಅನ್ಸಿರ್ಬೇಕು, ಅವಾಗ ಮಾತ್ರ ಅಟೆಂಡ್ ಮಾಡಬೇಕು. ಎಷ್ಟೋ ಜನ ಕಟ್ ಆಫ್ ಗಿಂತ ಹೆಚ್ಚಿಗೆ ಸ್ಕೋರ್ ಮಾಡಿದ್ದಾರೆ, ಬಟ್ ನೆಗೆಟಿವ್ ಮಾರ್ಕಿಂಗ್ ಅಲ್ಲಿ ಅಂದ್ರೆ ಉಲ್ಟಾ ತಪ್ಪಾಗಿ ನೌಕರಿ ತಗೊಂಡಿಲ್ಲ. ಹಿಂಗ ಆಗ್ಬಾರ್ದು ಅಂತ ಹೇಳ್ತಾ ಇದೀನಿ. ನಿಮ್ಮ ಕೆಇ ಪ್ರಶ್ನೆ ಪತ್ರಿಕೆ ಅನುಗುಣವಾಗಿ ನಿಮ್ಮ ಟಾರ್ಗೆಟ್ 80-85 ಕ್ವಶನ್. ಈಜಿ ಇದ್ರೆ ಹೆಚ್ಚಿಗೆ ಮಾಡ್ಕೋರಿ, ಟಫ್ ಇದ್ರೆ ಇನ್ನೂ ಕಮ್ಮಿ ಮಾಡ್ಕೋರಿ. ಹೀಗಾಗಿ ಏನಾಗುತ್ತೆ, ಬಹಳ ರಿಲ್ಯಾಕ್ಸ್ ಆಗುತ್ತೆ, ಆರಾಮ್ಸೆ ಸಾಲ್ವ್ ಮಾಡ್ಬಿಡ್ತೀರಾ. ನಾನು ಹೇಳಿದ ಮೆಥಡ್ ಫಾಲೋ ಮಾಡಿದ್ರೆ ಸಾಕು, ನೀವು 90 ನಿಮಿಷದಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೇ ಮಾಡ್ತೀರಾ. ನಾನು ಹೇಳಿದ ಮೆಥಡ್ ಬಿಟ್ಟು ನೀವು ಸುಮ್ಮನೆ ಏನೇನೋ ಮಾಡಿದ್ರೆ ಅನ್ಕೊಳ್ಳೋಣ, ಒಟ್ಟೆ ಟೈಮ್ ಸಾಕಲ್ಲ ನಿಮ್ಗೆ. ಯಾಕಂದ್ರೆ ನಾನು ಮೊದಲೇ ಹೇಳಿ ಕ್ವಶನ್ ಪೇಪರ್ ಎಷ್ಟು ಲೆಂತ್ ಇದೆ. ಕ್ವಶನ್ ಪೇಪರ್ ಎಷ್ಟು ಲೆಂತ್ ಇರುತ್ತೆ, ಮ್ಯಾಚ್ ದಿ ಫಾಲೋಯಿಂಗ್ ಹೊಂದಿಸಿ ಬರೀರಿ. ಹೇಳಿಕೆ ಪ್ರಶ್ನೆಗಳು ಒಂದೊಂದು ಪ್ರಶ್ನೆ ಒಂದೊಂದು ಪೇಜ್ ಇರ್ತವೆ. ಸೊ ಹೀಗಾಗಿ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ. ಕಟ್ ಆಫ್ ಕೂಡ ಹೈ ಹೋಗಲ್ಲ, 60 70 ಆ ರೇಂಜಲ್ಲೇ ಇರುತ್ತೆ ಕಟ್ ಆಫ್. ಆ ಕಟ್ ಆಫ್ ನ ಗಮನದಲ್ಲಿ ಇಟ್ಕೊಂಡು ನೀವು ಇಷ್ಟ ಹಾಕಿ ಬರ್ರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಈ ಸಲ ನೀವು ಎಕ್ಸಾಮ್ ಪಾಸ್ ಆಗಿ ಆಮೇಲೆ ಈ ಕ್ವಶನ್ ಪೇಪರ್ ಸದುಪಯೋಗ ಪಡಿಸ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ. PDF ಕ್ಲಿಯರ್ ಇದೆ. ಅನ್ನವತ್ತ ಕ್ವಶನ್ಸ್ ಕೊಟ್ಟಿದ್ದೀನಿ. ಈ ನಂಬರ್ಗೆ, ವಾಟ್ಸ್ಆಪ್ ನಂಬರ್ಗೆ PC ಅಂತ ನೀವು ಜಸ್ಟ್ ಟೈಪ್ ಮಾಡಿ, ಪೊಲೀಸ್ ಕಾನ್ಸ್ಟೇಬಲ್ PC ಅಂತ ಮಾಡಿ. ಮುಂದೆ ಎಲ್ಲ ಎಕ್ಸಾಮ್ಗಳಿಗೂ, ಕೆಇ ನಡೆಸುವಂತ ಎಲ್ಲ ಎಕ್ಸಾಮ್ಗಳಿಗೂ ಈ ಪ್ರಶ್ನೆ ಪತ್ರಿಕೆ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗಲಿದೆ. ಆಲ್ಮೋಸ್ಟ್ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಕೊಟ್ಟಿನಿ. ಅದ್ರ ಜೊತೆಗೆ ಸಾರಾಂಶ, ಜಸ್ಟ್ ಯಾರು ಕರೆಂಟ್ ಅಫೇರ್ಸ್ ಓದಿಲ್ಲಲ್ಲ ನಿಮಗೋಸ್ಕರ ಇಂಪಾರ್ಟೆಂಟ್, ಆಯಾ ತಿಂಗಳದ ಇಂಪಾರ್ಟೆಂಟ್ ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಆಮೇಲೆ ಎಲ್ಲಾ ಸಬ್ಜೆಕ್ಟ್ದು ಪ್ರಶ್ನೆ ಪತ್ರಿಕೆಗಳು ಕೂಡ HYT ಅಂತ ಕರಿತೀನಿ, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತಾನೂ ಕೂಡ ಕೆಇ ಟಾಪಿಕ್ಸ್. ವಿಶೇಷವಾಗಿ ನಾನು ಇಲ್ಲಿ ಇತಿಹಾಸಕ್ಕೆ ಬಂದಾಗ ಕರ್ನಾಟಕ ಇತಿಹಾಸದಲ್ಲಿ ಬಹಳ ಚಂದ ಕ್ವಶನ್ಸ್ ಕೊಟ್ಟಿನಿ. ಸುಮಾರು 150 ಕ್ವಶನ್ಸ್ ಇದೆ ಕರ್ನಾಟಕ ಇತಿಹಾಸದ ಮೇಲೆ. ಓಕೆ, ಸಂವಿಧಾನದ ಮೇಲೆ 100 ಇದೆ, ಎಕನಾಮಿಕ್ಸ್ ಮೇಲೆ 100 ಇದೆ, ಜಾಗ್ರಫಿ ಮೇಲೆ 150 ಕ್ವಶನ್ಸ್ ಕೊಟ್ಟಿನಿ. ಹೀಗೆ ಎಲ್ಲ ಪ್ರಶ್ನೆಗಳು, ಜನರಲ್ ಸೈನ್ಸ್ ಮೇಲೆ 150 ಕ್ವಶನ್ಸ್ ಕೊಟ್ಟಿನಿ. ಒಟ್ಟು 900. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 100 ಕ್ವಶನ್ಸ್ ಇರುತ್ತೆ. ಕ್ಲಿಯರ್ ಇದೆ? ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ.